ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರೋಹಿಣಿ ವಿಷಯನ ಮೀನಾ ಮುಚ್ಚಿಟ್ಟಿರೋದ್ರಿಂದ ಅವಳಿಗೆ ಯಾವ ಕೆಲಸನೂ ಸರಿಯಾಗಿ ಮಾಡೋದಕ್ಕಾಗದೆ, ಹಾಗೆ ಯಾರ ಮುಖನೂ ನೋಡೋಕ್ಕಾಗದೆ ಒದ್ದಾಡ್ತಿರ್ತಾಳೆ. ಆಗ ಸೂರ್ಯ ಮತ್ತೆ ಶ್ರುತಿಗೆ ಮೀನಾ ಹೀಗಿರೋದು ನೋಡಿ ಡೌಟ್ ಬಂದು ವಿಚಾರಿಸಿದಾಗ ಏನೂ ಇಲ್ಲ ಅಂತ ಹೇಳಿ ಮೀನಾ ಅಡುಗೆ ಮನೆಗೆ ಬಂದು ಅಳ್ತಿರ್ತಾಳೆ. ಆಗ ಅಲ್ಲಿಗೆ ರೋಹಿಣಿ ಬಂದು ಯಾಕೆ ಮೀನಾ ಅವರು ಏನಾಯ್ತು ಅಂತ ಕೇಳಿದಾಗ, ಎಲ್ಲ ಗೊತ್ತಿದ್ದು ಇಂಥ ಪ್ರಶ್ನೆ ಕೇಳ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನನ್ನಿಂದ ಸತ್ಯ ಮುಚ್ಚಿಟ್ಟು ಯಾವ ಕೆಲಸನೂ ಮಾಡೋದಕ್ಕಾಗ್ತಿಲ್ಲ. ನಿನ್ನಿಂದಾಗಿ ನಾನು ಸ್ವಲ್ಪನೇ ಸಾಯ್ತಾ ಇದ್ದೀನಿ ಅಂತ ಮೀನಾ ರೇಗಾಡ್ತಿರುವಾಗ, ಪ್ಲೀಸ್ ಮೀನಾ ಅವರೇ ಕಿರ್ಚಬೇಡಿ, ಎಲ್ಲರೂ ಇಲ್ಲೇ ಇದ್ದಾರೆ, ನೀವ್ ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನನ್ನಿಂತರ ಅಲ್ಲ ಕಣೆ, ಎಲ್ರಿಗೂ ಯಾಮಾರಿಸಿ ವಿಷಯ ಮುಚ್ಚಿಟ್ಟು ನನಗೆ ನಾನೇ ನೋವು ಕೊಟ್ಕೊಂಡಿರೋದಕ್ಕಾಗೋದಿಲ್ಲ. ಆ ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇದೆ ಕಣೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವ ಕೆಲಸನೂ ನನಗೆ ಸರಿಯಾಗಿ ಮಾಡೋದಕ್ಕೆ ಆಗ್ತಿಲ್ಲ. ನನಗೆ ಹುಚ್ಚು ಹಿಡ್ದಂಗೆ ಅನ್ನಿಸ್ತಾ ಇದೆ. ಈಗಾಗಲೇ ನನ್ನ ಗಂಡನಿಗೆ ನಾನೇನೋ ವಿಷಯ ಮುಚ್ಚಿಟ್ಟಿದ್ದೀನಿ ಅಂತ ಅನುಮಾನ ಬರ್ತಾ ಇದೆ. ಇದಕ್ಕೂ ಮೇಲೆ ನಾನು ಹೇಳ್ದೆ ಇರೋದಕ್ಕಾಗೋದಿಲ್ಲ. ನಾನು ಇವಾಗಲೇ ಹೋಗಿ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿ ಮೀನಾ ಹೋಗ್ತಿರೋವಾಗ, ನಿಂತ್ಕೊಳ್ಳಿ ಮೀನಾ, ನೀವು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರು ಕೂಡ ನಾನು ಸುಮ್ಮನೆ ಇರೋದಿಲ್ಲ, ಕೈ ಕುಯ್ಕೊಂಡು ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ರೋಹಿಣಿ ಚಾಕು ತಗೊಂಡು ತನ್ನ ಕೈ ಹತ್ರ ಇಟ್ಕೊಂಡು ಕಟ್ ಮಾಡ್ಕೋತೀನಿ ಅಂತ ಹೇಳಿ ಮೀನಾಗೆ ಎದುರಿಸ್ತಿರ್ತಾಳೆ. ಆಗ ಮೀನಾ ಶಾಕ್ ಆಗಿ, ನೋಡ್ ರೋಹಿಣಿ ಅವರೇ, ಬೇಕು ಅಂತ ನನ್ನ ಹೆದರ್ಸ್ಬೇಡಿ ಅಂತ ಹೇಳ್ತಿರುವಾಗ, ನಾನು ಹೆದರ್ಸ್ತಾ ಇಲ್ಲ ಮೀನಾ, ಇಷ್ಟಪಟ್ಟಿರೋ ಜೀವನ ಸಿಗದೆ ಇದ್ಮೇಲೆ ಅಂತ ಜೀವನನೇ ನನಗೆ ಬೇಡ ಅಂತ ಹೇಳ್ತಾ ರೋಹಿಣಿ ತನ್ನ ಕೈನ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ನೋಡ್ತಿರ್ತಾಳೆ. ಆಗ ಮೀನಾ ಅವಳ ಕೈಯಿಂದ ಚಾಕುನ ಕಿತ್ತೆಸಿದಾಗ ಜೋರಾಗಿ ಸೌಂಡ್ ಆಗುತ್ತೆ. ಆಗ ಸೂರ್ಯ, ಮೀನಾ ಏನಾಯ್ತು ಅಂತ ಕೇಳಿದಾಗ, ಏನೂ ಇಲ್ಲ ರೀ, ಕೈ ತಪ್ಪಿ ಪಾತ್ರೆ ಎಲ್ಲ ಕೆಳಗಡೆ ಬಿದ್ದೋಯ್ತು ಅಂತ ಹೇಳ್ತಾಳೆ. ನೋಡ್ ಮೀನಾ, ಅಡಿಗೆ ಸರಿ ಹೋಗಿಲ್ಲ ಅಂತ ನೀನು ತಲೆ ಕೆಡ್ಸ್ಕೋಬೇಡ, ಆರಾಮವಾಗಿ ಕೆಲಸ ಮಾಡು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಹಾಗೆ ಆಚೆ ಕಡೆ ಬಂದು ಕೂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ರೋಹಿಣಿ ಅಲ್ಲಿಗೆ ಬಂದು, ಮೀನಾ ಅವರೇ ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಿರುವಾಗ, ಎಷ್ಟೋ ದಿವಸ ಈ ಮನೇಲಿ ನಾನು ಹತ್ತಿದ್ದೀನಿ, ಎಷ್ಟೋ ಸಲ ನಾನು ಮಾಡದೇ ಇರೋ ತಪ್ಪು ಕೂಡ ಬಯಸ್ಕೊಂಡಿದ್ದೀನಿ, ಆದರೆ ಮೊದಲನೇ ಸಲ ಪಾಪ ಪ್ರಜ್ಞೆಯಿಂದ ನಾನು ಅಳ್ತಾ ಇದ್ದೀನಿ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಏನ್ ಮೀನಾ ನೀವು ಯಾಕೆ ಈ ತರ ಗಿಲ್ಟ್ ಫೀಲ್ ಆಗ್ತಿದ್ದೀರಾ ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ, ನಿನ್ಗೆ ಆ ರೀತಿ ಫೀಲಿಂಗ್ ಆಗ್ತಿಲ್ವಲ್ಲ, ಹಾಗಿದ್ಮೇಲೆ ನೀನ್ ನನಗೂ ಅದೇ ರೀತಿನೇ ಅಲ್ವಾ ಹೇಳೋದು, ಆದ್ರೆ ನಾನು ನಿಂತರ ಅಲ್ಲ ಕಣೆ, ನನಗೂ ಮನಸ್ಸಾಕ್ಷಿ ಅನ್ನೋದಿದೆ, ಅದ್ ನನ್ನ ಕಣ್ ಮುಂದೆನೆ ಬಂದು ನನ್ನ ಪ್ರಶ್ನೆ ಮಾಡ್ತಿದ್ದೆ ಕಣೆ. ಇಂಥ ದೊಡ್ಡ ವಿಷಯನ ಹೇಳೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಒಳ್ಳೆ ನರಕದಲ್ಲಿದ್ದಂಗೆ ಅನಿಸ್ತಾ ಇದೆ ನನಗೆ. ಇದಕ್ಕಿಂತ ನನಗೆ ಸತ್ಯ ಗೊತ್ತಾಗದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತಾ ಇದೆ. ನನಗೆ ದಿನೇ ಬೆಂಕಿ ಮೇಲೆ ನಡೆದಂಗೆ ಅನಿಸ್ತಾ ಇದೆ ಕಣೆ. ನನ್ನಿಂದ ಮನೇಲಿ ಯಾರಿಗೂ ಮುಖ ಕೊಟ್ಟು ಮಾತಾಡ್ಸೋದಕ್ಕೆ ಆಗ್ತಿಲ್ಲ. ನಿನ್ ಕೆಟ್ಟ ಕೆಲಸದಲ್ಲಿ ನಾನು ಭಾಗಿಯಾಗ್ತಿದ್ದೀನಿ ಅನ್ನೋ ನೋವು ನನಗೆ ಕಾಡ್ತಾ ಇದೆ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಇದ್ರ ಬಗ್ಗೆ ಎಲ್ಲ ನೀವ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಮೀನಾ ಅವ್ರೆ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನಿನ್ ತರ ಎಲ್ಲರನ್ನು ಯಾಮಾರಿಸ್ಕೊಂಡು ಸೈಲೆಂಟ್ ಆಗಿರೋದಕ್ಕೆ ನನ್ನಿಂದ ಆಗೋದಿಲ್ಲ ಕಣೆ, ಅಷ್ಟ್ರ ಮಟ್ಟಿಗೆ ನನಗೆ ಕಠಿಣವಾದ ಮನಸ್ಸಿಲ್ಲ. ಇವಾಗ ನೀನ್ ಇಲ್ಲಿಗೆ ಯಾಕೆ ಬಂದೆ, ಮೊದ್ಲು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾ ಮೀನಾ ಹೇಳ್ತಿರುವಾಗ, ನೋಡಿ ಮೀನಾ ಅವರೇ, ಪ್ಲೀಸ್ ಆ ರೀತಿ ಎಲ್ಲ ಮಾತಾಡ್ಬಿಡಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ನಿನ್ ಬಗ್ಗೆ ತಿಳ್ಕೊಂಡಾಗಿಂದ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಆಗ್ತಿಲ್ಲ, ಯಾವ ಕೆಲಸನೂ ಮಾಡೋದಕ್ಕಾಗ್ತಿಲ್ಲ, ಎಲ್ಲ ನನ್ನ ಕರ್ಮ. ಆವತ್ ನನ್ನ ನದಿ ಹತ್ರ ಬಂದು ನೀನು ನೋಡ್ತಾ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಆ ದೇವ್ರು ಇಂಥ ಒಂದ್ ಸತ್ಯನ ನನಗೆ ಗೊತ್ತಾಗೋ ರೀತಿ ಮಾಡಿ ಯಾಕೆ ನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೋ ಏನೋ, ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ರೋಹಿಣಿ ಕಣ್ಣೀರ್ ಹಾಕೋ ರೀತಿ ನಾಟಕ ಮಾಡ್ತಿರ್ತಾಳೆ. ಗೊತ್ತಾಗಿರೋ ಸತ್ಯನ ಹೇಳೋದಕ್ಕಾಗದೆ ನಾನು ಇಲ್ಲಿ ಒದ್ದಾಡ್ತಾ ಇದ್ದೀನಿ, ಆದ್ರೆ 2 ವರ್ಷದಿಂದ ಒಂದು ಫ್ಯಾಮಿಲಿನ ನಿನ್ ಗಂಡನ ನೀನ್ ಯಾಮರ್ಸ್ತಿದ್ಯಲ್ಲೇ, ನಿನ್ಗೇನು ಅನಿಸ್ತಾನೆ ಇಲ್ವೇನೆ? ಅದ್ ಹೇಗೆ ಇಷ್ಟೊಂದೆಲ್ಲ ಸುಳ್ಳು ಹೇಳಿ ನಿನ್ನಿಂದ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ? ಕಡೆಗೂ ನಿನ್ ಕರ್ಮನ ನನ್ನ ತಲೆ ಕಟ್ಬಿಟ್ಟೆ ಅಲ್ವಾ? ಮೊದಲೇ ಈ ಸತ್ಯನ ಮನೆಯವರೆಲ್ರಿಗೂ ಹೇಳೋದಕ್ಕೆ ಏನಾಗಿತ್ತು ನಿನ್ಗೆ? ಸುಳ್ಳು ಹೇಳಲೇಬೇಕು ಅನ್ನೋ ಪರಿಸ್ಥಿತಿ ಏನೇ ಬಂದಿತ್ತು ನಿನ್ಗೆ? ಯಾಕೆ ಇಷ್ಟೊಂದು ಸುಳ್ಳು ಹೇಳಿದ್ಯಾ? ಹೇಳೆ, ನಿನ್ನೆ ಕೇಳ್ತಾ ಇರೋದು ಬೊಗಳೆ ಅಂತ ಮೀನಾ ಕೇಳ್ತಿರ್ತಾಳೆ. ಆಗ ರೋಹಿಣಿ ಅಳ್ತಾ, ನೋಡಿ ಮೀನಾ, ಈ ಪ್ರಪಂಚದಲ್ಲಿ ತುಂಬಾ ಈಸಿಯಾಗಿರೋ ವಿಷಯ ಏನು ಅಂತ ಗೊತ್ತಾ? ಒಬ್ಬರ ಬಗ್ಗೆ ತಪ್ಪಾಗಿ ಮಾತಾಡೋದು, ಅವರು ಸರಿ ಇಲ್ಲ ಅಂತ ಹೇಳ್ಕೊಂಡ್ ಬರೋದು. ಇಲ್ಲಿ ಅವ್ರವ್ರ ಜೀವನದಲ್ಲಿ ಅವ್ರವ್ರು 1000 ತಪ್ಪುಗಳು ಮಾಡಿರ್ತಾರೆ, ಆದ್ರೆ ಅದ್ ಯಾವ್ದು ಅವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆದ್ರೆ ಬೇರೆಯವ್ರು ಮಾಡೋ ತಪ್ಪನ್ ಮಾತ್ರ ಹುಡುಕಿ ಕಂಡಿಡಿತಾರೆ. ಅವರಿಂದ ಏನ್ ಕತೆ ಇತ್ತು, ಅವ್ರ ಪರಿಸ್ಥಿತಿಗೆ ಕಾರಣ ಏನು ಅಂತ ಯಾರೋ ತಿಳ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ, ನೀನ್ ಮಾಡಿರೋ ತಪ್ಪುಗಳ ನೀನೇ ಸಮರ್ಥನೆ ಮಾಡ್ಕೋತಾ ಇದೀಯ ಅಂತ ಹೇಳಿ ಮೀನಾ ಕೇಳ್ತಾಳೆ. ಇಲ್ಲ ಮೀನಾ ಅವ್ರೆ, ನಾನು ಮಾಡಿರೋದು ತಪ್ಪೇನೆ, ದೊಡ್ಡ ಪಾಪ ಅಂತಾನೆ ಅನ್ಕೊಳ್ಳಿ, ಆದ್ರೆ ನನ್ನ ಜೀವನನ ಉಳಿಸ್ಕೊಳ್ಳೋದಕ್ಕೆ ನಾನೇ ಅಲ್ವಾ ಮೀನಾ ಹೋರಾಡ್ಬೇಕಾಗಿರೋದು. ಲೈಫಲ್ಲಿ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ. ನನ್ನ ಜೀವನದಲ್ಲಿ ನನ್ಗಾದಾಗೆ ಯಾರಿಗೂ ಆಗೋದ್ ಬೇಡ. ಆಗ ನಾನೇನಾದ್ರೂ ಒಂಟಿಯಾಗಿದ್ದಿದ್ರೆ ಇಷ್ಟೊತ್ತಾಗ್ಲೇ ನಾನು ಸತ್ತೋಗ್ತಿದ್ದೆ. ಆದ್ರೆ ಏನ್ ಮಾಡೋದು, ಆಗ ಕೃಷ್ಣ ಹೊಟ್ಟೆಲಿ ಬೆಳೀತಾ ಇದ್ದ. ನನ್ ಪ್ರಾಣನ್ ಬೇಕಾದ್ರೆ ಕಳ್ಕೊಳ್ಳೋದಕ್ಕೆ ನನ್ಗೆ ರೈಟ್ಸ್ ಇದೆ, ಆದ್ರೆ ಒಂದ್ ಮಗು ಜೀವ ತೆಗೆಯೋದಕ್ಕೆ ನನ್ಗೆ ಯಾವ ಹಕ್ಕು ಇಲ್ಲ. ಅವನಿಗೋಸ್ಕರ ನನ್ನ ಜೀವನ ಮಾಡ್ಲೇಬೇಕಲ್ವಾ, ಅದಕ್ಕಾಗಿ ಬದುಕಿದೀನಿ ಅಷ್ಟೇನೆ. ನೀವು ನನ್ನ ಕತೆ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ರೋಹಿಣಿ ಹೇಳಿದಾಗ, ಅಂತದ್ ಏನೇ ಇದೆ ನಿನ್ ಕತೆ ಅಂತ ಮೀನಾ ಕೇಳ್ತಾಳೆ. ಆಗ ರೋಹಿಣಿ ತನ್ನ ಹಳೆ ಕತೆನ ಮೀನಾ ಹತ್ರ ಹೇಳ್ತಾ, ಮೀನಾ ಅವ್ರೆ, ನನ್ನ ಮದ್ವೆ ಆಗಿ 3 ತಿಂಗಳು ಮಾತ್ರ ಅವನ ಜೊತೆ ಜೀವನ ಮಾಡಿದ್ದು. ಅವನು ದಿನ ಕುಡ್ಕೊಂಡು ಬಂದು ನನ್ಗೆ ಒಂದಲ್ಲ ಒಂದ್ ಹಿಂಸೆ ಕೊಡ್ತಾನೆ ಇದ್ದ. ಒಂದ್ ದಿವಸ ಅವನು ಚೆನ್ನಾಗಿ ಕುಡ್ಕೊಂಡು ರೋಡಲ್ಲಿ ಬರ್ತಿರೋವಾಗ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟ. ನನ್ನ ಜೀವನ ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ, ಆ ಮನುಷ್ಯರು ಇಬ್ರು ಅಣ್ಣಂದಿರು ನಮ್ಮ ಅಪ್ಪ ನಮ್ಮ ಅಮ್ಮಗೆ ದುಡ್ಡು ಕೊಟ್ಟು ನನಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಪತ್ರದಲ್ಲಿ ನನ್ನ ಕೈಲಿ ಸೈನ್ ಮಾಡಿಸ್ಕೊಂಡ್ರು. ಆಮೇಲೆ ನನ್ನ ಮನೆಯಿಂದ ಕೂಡ ಆಚೆ ಹಾಕ್ಬಿಟ್ರು. ಬಸರಿ ಹೆಂಗ್ಸು ಅನ್ನೋದನ್ನ ನೋಡಿದೆ ನನಗೆ ತುಂಬಾನೇ ಕಷ್ಟ ಕೊಟ್ರು ಮೀನಾ ಅಂತ ಹೇಳಿ ರೋಹಿಣಿ ಅಳ್ತಿರೋವಾಗ, ಅದನ್ನೆಲ್ಲ ಕೇಳಿ ಮೀನಾ ಕೂಡ ತುಂಬಾನೇ ನೋವಾಗ್ತಿರುತ್ತೆ. ಅಷ್ಟೇ ಅಲ್ಲ ಮೀನಾ, ಆಮೇಲೆ ಕೃಷ್ಣ ನನ್ನ ಹೊಟ್ಟೆಲಿ ಇದ್ದಂಗೆ ನಾನು ಛಲ ಬಿಡದೆ ಓದೋದಕ್ಕೆ ಅಂತ ಶುರು ಮಾಡಿದೆ. ಆಮೇಲೆ 9 ತಿಂಗಳಿಗೆ ಕೃಷಿ ಹುಟ್ದ. ಅದಾದ್ಮೇಲೆ ನಾನು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಿದ್ದೆ. ಅದರಿಂದ ಬರೋ ದುಡ್ಡಲ್ಲಿ ಒಂದ್ ಕಡೆ ನಾನು ಓದನ್ನು ಮುಗಿಸಿ ಇನ್ನೊಂದ್ ಕಡೆ ನನ್ನ ಮಗನ ಕೂಡ ಸಾಕ್ದೆ. ಕೊನೆಗೆ ಏನೋ ಮಾಡಿ ಬೆಂಗಳೂರಿಗೆ ಪಾರ್ಲರ್ ಕೆಲಸಕ್ಕೆ ಅಂತ ಬಂದೆ.
ಅದಾದ್ಮೇಲೆ ಯಾರನ್ನೂ ನಂಬಾರ್ದು, ನಾನು ಒಬ್ಳೆ ಒಂಟಿಯಾಗಿ ನನ್ನ ಮಗನ ಸಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಹೋಗ್ತಾ ಹೋಗ್ತಾ ನನ್ನ ಮನ್ಸಲ್ಲಿ ನನಗೋಸ್ಕರ ಅಂತ ಮಿಡಿಯೋ ಒಂದ್ ಜೀವ ಬೇಕು ಅಂತ ಅನಿಸ್ತು. ಹಾಗೆ ಕೃಷ್ಣ ತನ್ನ ಮಗ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಒಬ್ಬ ತಂದೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕೂಡ ಅನಿಸ್ತಿತ್ತು. ಆ ಟೈಮಲ್ಲಿ ಬ್ಯಾಂಕಲ್ಲಿ ನನಗೊಂದು ಅಕೌಂಟ್ ಇತ್ತು. ಅಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಜೊತೆ ನನಗೆ ಪರಿಚಯ ಕೂಡ ಆಯ್ತು. ಒಂದಿನ ನಾನು ಅವ್ರಿಗೆ ಇಷ್ಟ ಆಗಿದ್ದೀನಿ ಅಂತ ಅವ್ರು ಹೇಳಿದ್ರು. ಹಾಗೆ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ಕೂಡ ಹೇಳಿದ್ರು. ಆಗ ನಾನು ನನ್ನ ಕಥೆನೆಲ್ಲ ಅವ್ರ ಹತ್ರ ಹೇಳಿದೆ. ನನ್ನ ಪಾಸ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದವರು ಕೃಷ್ಣ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರ್ಲಿಲ್ಲ. ನಾನು ಮನೇಲಿ ಕೇಳ್ಕೊಂಡು ಬರ್ತೀನಿ ಅಂತ ಹೋದವರು ಮತ್ತೆ ವಾಪಸ್ ಬರಲೇ ಇಲ್ಲ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ನನ್ಗೆ ಯಾರ ಸವಾಸನೂ ಬೇಡ ಅಂತ ನನ್ನ ಪಾಡಿಗೆ ನಾನಿದ್ದೆ. ಆದ್ರೆ ಒಂಟಿ ಹೆಣ್ಣಿದ್ದಾಳೆ ಅಂತಂದ್ರೆ ಗಂಡಸರ ಕಣ್ಣೆಲ್ಲ ನಮ್ಮ ಮೇಲೆ ಬೀಳುತ್ತೆ. ಅದು ಅವ್ರ ಜೊತೆ ಜೀವನ ಮಾಡೋದಕ್ಕಲ್ಲ, ಅವ್ರ ಆಸೆಗೆ ಅವ್ರ ತೀಟನ್ನ ತೀರಿಸ್ಕೊಳ್ಳೋದಕ್ಕೆ ಅಷ್ಟೇನೆ. ಆ ರೀತಿ ನನಗೆ ತುಂಬಾ ಜನ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರು. ಕೆಲ್ಸಕ್ಕೆ ಹೋಗ್ತಿದ್ದ ಎಲ್ಲಾ ಜಾಗದಲ್ಲೂ ನನ್ನ ಜೊತೆ ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಅಂತಾನೆ ನೋಡ್ತಾ ಇದ್ರು. ಪ್ರತಿದಿನ ನಾನು ಆಚೆ ಹೋಗಿ ಬರ್ಬೇಕಾದ್ರೆ ನನ್ಗೆ ಯಾವ್ದಾದ್ರು ಒಂದ್ ರೀತಿಯಲ್ಲಿ ಈ ವಿಷಯ ಕಾಡೋದು. ಆವಾಗ ನನ್ಗೆ ಅರ್ಥ ಆಯ್ತು, ಈ ಪ್ರಪಂಚದಲ್ಲಿ ಒಂಟಿಯಾಗಿ ಹೆಣ್ಣು ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ. ಬೀದಿ ನಾಯಿಗಳೆಲ್ಲ ಅಟ್ಟಾಡ್ಸ್ಕೊಂಡು ಬರ್ತಾನೆ ಇರ್ತವೆ ಅಂತ ನನ್ಗೆ ಆವಾಗಲೇ ಗೊತ್ತಾಗಿದ್ದು. ಅದರಿಂದ ನನ್ನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಂಥ ವ್ಯಕ್ತಿ ಬೇಕು ಅಂತ ನಾನು ತುಂಬಾನೇ ಅನ್ಕೊಂಡಿದ್ದೆ. ನಿಜ ಹೇಳ್ಬೇಕು ಅಂತಂದ್ರೆ ನಾನು ಲವ್ ಮಾಡಿದ ಮೊದಲನೇ ವ್ಯಕ್ತಿನೇ ಮನೋಜ್ ಅವರು. ನನ್ಗೆಲ್ಲಾ ರೀತಿಯಿಂದನೂ ಕರೆಕ್ಟ್ ಆಗಿರೋರು ಮನೋಜ್ ಅಂತ ನನ್ಗೆ ಅನಿಸ್ತು. ನನ್ಗವರು ತುಂಬಾನೇ ಇಷ್ಟ ಆದ್ರು ಮೀನಾ. ಆಗ್ಲೇ ನಾನು ನನ್ನ ಬಗ್ಗೆ ಮತ್ತೆ ಕೃಷ್ ಬಗ್ಗೆ ಮನೋಜ್ ಅವ್ರ ಹತ್ರ ಹೇಳಿದ್ದೆ ಅಂತ ಇಟ್ಕೊಳ್ಳಿ. ಆ ಬ್ಯಾಂಕ್ ನೋಡೋದ್ನೆಲ್ಲ ಅದೇ ರೀತಿ ಮನೋಜ್ ಅವ್ರು ಕೂಡ ಓಡೋಗಿರೋರು. ಆ ಬೈದಲ್ಲೇ ನಾನು ಮನೋಜ್ ಅವ್ರ ಹತ್ರ ಈ ವಿಷಯನ ಹೇಳಲೇ ಇಲ್ಲ. ನೀವೇ ಹೇಳಿ ಮೀನಾ, ಈ ವಿಷಯ ಏನಾದ್ರು ಅತ್ತೆ ಗೊತ್ತಾದ್ರೆ ಅತ್ತೆ ಮನೋಜ್ ಜೊತೆ ನನ್ನ ಮದ್ವೆ ಮಾಡಿಸ್ತಿದ್ರ ಹೇಳಿ ಅಂತ ರೋಹಿಣಿ ಕೇಳ್ತಿರುವಾಗ, ಮದ್ವೆ ಟೈಮಲ್ಲಿ ನೀವು ಈ ವಿಷಯನ ಮಾವನ ಹತ್ರ ಆದ್ರೂ ಹೇಳ್ಬೋದಾಗಿತ್ತಲ್ವಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ಮಾವನ ಹತ್ರ ಹೇಳಿದ್ರೆ ಏನ್ ಪ್ರಯೋಜನ ಮೀನಾ? ಮನೋಜ್ ಕೇಳೋದು ಅತ್ತೆ ಮಾತನ್ನ ಮಾತ್ರ ಅಲ್ವಾ? ಅತ್ತೆ ಒಂದ್ ಮಾತು ಹೇಳಿದಕ್ಕೆ ಮನೋಜ್ ಅವರು ರೂಮಲ್ಲಿ ಸಹ ನನ್ನ ಜೊತೆ ಇರೋದಕ್ಕೆ ಒಪ್ಲಿಲ್ಲ. ಮನೋಜ್ಗೆ ನಾನು ಇಷ್ಟ ಆಗಿದ್ರು ಕೂಡ ಅತ್ತೆಗೋಸ್ಕರ ಅವ್ರು ನನ್ನ ಬೇಡ ಅಂತಾನೆ ಹೇಳ್ತಿದ್ರು. ಇದೆಲ್ಲದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡೆ ನಾನು ಎಲ್ಲಾ ಸತ್ಯನೂ ಮುಚ್ಚಿಟ್ಟೆ. ಈಗ ಮನೋಜ್ ಅವ್ರನ್ನ ಬಿಟ್ಟು ಬದುಕೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ನಾನು ಇಷ್ಟಪಟ್ಟಿರೋ ಜೀವನ ಉಳಿಸ್ಕೊಳ್ಳೋದಕ್ಕೆ ಈ ತರ ಎಲ್ಲ ಸುಳ್ಳು ಹೇಳಿದ್ದೀನಿ ಮೀನಾ. ನಾನ್ ಮಾಡಿರೋ ಈ ತಪ್ಪನ್ನ ಒಬ್ಬ ಗಂಡಸ್ ಮಾಡಿದ್ರೆ ಸಮಾಜ ಒಪ್ಕೋತಾ ಇತ್ತು. ಯಾರು ಯಾವ ಪ್ರಶ್ನೆನೂ ಕೇಳ್ತಿರ್ಲಿಲ್ಲ. ಇಲ್ಲಿ ಮಾಡೋ ತಪ್ಪಲ್ಲಿ ಕೂಡ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇದೆ. ಅವ್ರವ್ರು ಮಾಡಿರೋ ತಪ್ಪು ಆಚೆಗೆ ಬರ್ದೇ ಇರೋವರೆಗೂ ಎಲ್ಲರ ಕಣ್ಗೂ ಒಳ್ಳೆಯವರಾಗೆ ಕಾಣಿಸ್ತಾರೆ. ಅದಕ್ಕೆ ಅಂತ ನಾನು ಮಾಡಿರೋ ತಪ್ಪನ್ನ ಸರಿ ಅಂತ ಸಮರ್ಥನೆ ಮಾಡ್ಕೋತಾ ಇಲ್ಲ. ಆದ್ರೆ ನಾನು ಹೇಳ್ತಿರೋ ಸುಳ್ಳಿನಿಂದ ಒಂದು ನ್ಯಾಯ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಜೀವನ ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ನನಗೆ ಮದ್ವೆ ಮಾಡಿದ್ದು ಯಾರು ತಪ್ಪು ಮೀನಾ? ಆ ಜೀವನದಲ್ಲಿ ಒಬ್ಬ ಮೃಗದ ಕೈಲಿ ಸಿಕ್ಕಾಕೊಂಡು ಟಾರ್ಚರ್ ಅನುಭವಿಸೋದಕ್ಕೆ ಯಾರು ಹೊಣೆ ಹೇಳು? ನನ್ಗೆ ಇಷ್ಟ ಇಲ್ದಿರೋ ಜೀವನ ನನ್ನ ತಲೆ ಕಟ್ಟಿದಾಗ ನಾನು ಸೈಲೆಂಟ್ ಆಗೇ ಇದ್ದೆ. ಆವಾಗ ನನ್ನ ಅಪ್ಪ ಅಮ್ಮನ ಮಾತುಗಳ ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇದ್ರು. ಆದ್ರೆ ನಾನೇ ನನಗೆ ಬೇಕಾಗಿರೋ ಜೀವನ ಹುಡ್ಕೊಂಡ್ರೆ ಅದು ಮಾತ್ರ ತಪ್ಪ ಮೀನಾ? ಹೇಳಿ ಮೀನಾ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ, ನಿನ್ ಜೀವನದಲ್ಲಿ ನೀನು ತುಂಬಾನೇ ಕಷ್ಟಪಟ್ಟಿದ್ಯಾ. ನಿನ್ಗಾಗಿರೋ ಅನ್ಯಾಯ ಯಾವ ಹೆಣ್ಗೂ ಆಗ್ಬಾರ್ದು, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಅದಕ್ಕೋಸ್ಕರ ಒಂದು ಫ್ಯಾಮಿಲಿನ ಯಾಮರ್ಸೋದು ತಪ್ಪಲ್ವಾ? ನೀನು ಸತ್ಯನ ಮುಚ್ಚಿಡೋದಕ್ಕೆ ನಿನ್ನ ಹತ್ರ 1000 ಕಾರಣ ಇರ್ಬೋದು. ಆದ್ರೆ ನನಗೆ ಸತ್ಯ ಗೊತ್ತಿದ್ದು ಕೂಡ ನಾನು ಇದನ್ನ ಮುಚ್ಚಿಡ್ತಾ ಇದ್ದೀನಲ್ಲ, ಅದಕ್ಕೆ ನನ್ನ ಹತ್ರ ಯಾವ ಕಾರಣನೂ ಇಲ್ವಲ್ಲ. ನಾನೇನ್ ಮಾಡ್ಲಿ ಹೇಳು ಅಂತ ಮೀನಾ ಕೇಳ್ತಿರೋವಾಗ ಅದನ್ನ ಕೇಳಿ ರೋಹಿಣಿ ಅಳ್ತಿರ್ತಾಳೆ. ನೋಡಿ ರೋಹಿಣಿ ಅವರೇ, ಯಾವ ಸತ್ಯನೂ ತುಂಬಾ ದಿವಸ ಕತ್ಲಲ್ಲಿರೋದಿಲ್ಲ. ನಾವು ಮಾಡಿರೋ ಪಾಪ ಪುಣ್ಯ ಯಾವ್ದಾದ್ರು ಒಂದ್ ರೀತಿಲಿ ನಮ್ಮನ್ನ ಬಂದ್ ಸೇರುತ್ತೆ. ಸತ್ಯ ಯಾವತ್ತಿದ್ರು ಆಚೆ ಬರ್ಲೇಬೇಕು. ಮುಂದೆ ಒಂದಿನ ನಿಮ್ ಜೊತೆ ನಾನು ತಪ್ಪು ಮಾಡಿರೋ ಜಾಗದಲ್ಲಿ ನಿಲ್ತೀನಲ್ಲ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ನಿಮ್ಗೆ ಆ ವಿಷಯ ಗೊತ್ತು ಅಂತ ನೀವು ಯಾರ ಹತ್ರನೂ ಹೇಳ್ಬೇಡಿ ಮೀನಾ, ಟೈಮ್ ಬಂದಾಗ ನಾನೇ ಹೇಳ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಮೀನಾ, ಬೇರೆಯವರಿಂದ ನಾನು ಮುಚ್ಚಿಡ್ಬೋದು, ಆದ್ರೆ ನನ್ನ ಮನಸಾಕ್ಷಿಯಿಂದ ನಾನು ಮುಚ್ಚಿಡೋದಕ್ಕೆ ಆಗೋದಿಲ್ಲ ಅಲ್ವಾ? ನಿನ್ ಜೀವನ ಸರಿ ಮಾಡ್ಕೊಳ್ಳೋದಕ್ಕೆ ಇವಾಗ ನನ್ನ ನೆಮ್ಮದಿನ ನನ್ನಿಂದ ಕಿತ್ಕೋತಾ ಇದೆಯಲ್ಲ, ಅದಕ್ಕೆ ಏನ್ ಮಾಡೋದು ಹೇಳು ಅಂತ ಹೇಳಿ ಮೀನಾ ಕೇಳ್ತಿರೋವಾಗ ರೋಹಿಣಿ ಏನು ಮಾತಾಡದೆ ಅಳ್ತಾನೆ ಇರ್ತಾಳೆ. ಈ ಕಡೆ ರೋಹಿಣಿ ಎಲ್ಲಾ ಸತ್ಯನೂ ಗೊತ್ತಾದ್ಮೇಲೆ ಮೀನಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ರಾತ್ರಿ ಎಲ್ಲ ನಿದ್ದೆ ಬರ್ದೆ ಒದ್ದಾಡ್ತಿರ್ತಾಳೆ. ಆಗ ಸೂರ್ಯನ್ಗೆ ಸಡನ್ ಆಗಿ ಎಚ್ಚರಿಕೆಯಾಗಿ, ಯಾಕೆ ಮೀನಾ ನಿದ್ದೆ ಮಾಡ್ತಿಲ್ಲ ಅಂತ ಕೇಳಿದಾಗ, ಇಲ್ಲ ರೀ ಯಾಕೋ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ಲೇ ಮೀನಾ, ನಿನ್ ಮನ್ಸಲ್ಲಿ ಏನೋ ಇದೆ ಕಣೆ, ಅದೇನು ಅಂತ ಹೇಳು, ಪರವಾಗಿಲ್ಲ, ನೀನ್ ಹಿಂಗೆಲ್ಲ ಸಪ್ಪೆಯಾಗಿರ್ಬೇಡ ಕಣೆ, ನೋಡೋದಕ್ಕಾಗೋದಿಲ್ಲ ಅಂತ ಸೂರ್ಯ ಹೇಳಿದಾಗ, ಅಯ್ಯೋ ಹಾಗೇನಿಲ್ಲ ರೀ, ನೀವು ಹೋಗಿ ಮಲ್ಕೊಳ್ಳಿ, ಇಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಕಾರ್ ಓಡಿಸೋದಕ್ಕಾಗೋದಿಲ್ಲ, ಸ್ವಲ್ಪ ಹೊತ್ತು ಹಾಗೆ ಕಣ್ಮುಚ್ಕೊಂಡು ಮಲ್ಕೋತೀನಿ, ತಾನಾಗೆ ನಿದ್ದೆ ಬಂದ್ಬಿಡುತ್ತೆ, ನೀವ್ ಹೋಗಿ ಮಲ್ಕೊಳ್ರಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಇಲ್ಲ ಮೀನಾ, ಇತ್ತೀಚೆಗೆ ಯಾಕೋ ನಿನ್ ನಡವಳಿಕೆನೆ ಸರಿ ಇಲ್ಲ, ಯಾವಾಗ್ಲೂ ಮುಖ ಸಪ್ಪೆ ಹಾಕೊಂಡೇ ಇರ್ತೀಯಾ, ಸಕ್ಕರೆ ಏನಾದ್ರು ಬೈದ್ರೆ ನಿನ್ಗೆ ಅಂತ ಸೂರ್ಯ ಕೇಳ್ತಿರುವಾಗ, ಅಯ್ಯೋ ಇಲ್ಲ ರೀ ಅತ್ತೆ, ನನ್ಗೇನು ಬೈದಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ಪರವಾಗಿಲ್ಲ ಹೇಳು ಮೀನಾ, ಸಕ್ಕರೆ ಏನಾದ್ರು ಬೈದಿದ್ರೆ ನಾನೇ ಅವ್ರನ್ನ ವಿಚಾರಿಸ್ಕೋತೀನಿ ಅಂತ ಸೂರ್ಯ ಹೇಳಿದಾಗ, ಅಲ್ಲ ರೀ ಅವ್ರು ಯಾವತ್ತಾನೆ ನನ್ಗೆ ಬೈದೆ ಹಾಗೆ ಇರ್ತಾರೆ ಹೇಳಿ, ನನ್ಗೆ ಅದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ, ಹೇಳ್ಬೇಕು ಅಂತಂದ್ರೆ ಅವ್ರು ಇವತ್ತು ನನಗೆ ಬೈದೇ ಇಲ್ಲ ಗೊತ್ತಾ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆದ್ರೂ ನೀನ್ ಯಾವಾಗ್ಲೂ ಹೀಗಿರೋಳು ಅಲ್ವೇ ಅಲ್ಲ ಕಣೆ, ನಿನ್ ಮುಖ ಈ ರೀತಿ ನೋಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ರೀ ನಿಮ್ಗೊಂದ್ಸಲ ಹೇಳಿದ ಅರ್ಥ ಆಗ್ಲಿಲ್ವಾ, ನನ್ಗೇನು ಆಗಿಲ್ಲ, ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಮೀನಾ ಸೂರ್ಯನ ಮೇಲೆ ರೇಗಾಡ್ತಾಳೆ. ನೋಡೆ ಮೀನಾ, ನೀನೇನು ಇಲ್ಲ ಅಂತ ಹೇಳಿದ್ರೆ ಅಲ್ಲೇನೋ ಇದೆ ಅಂತಾನೆ ಅರ್ಥ, ಪರವಾಗಿಲ್ಲ ಅದೇನು ಅಂತ ಹೇಳು, ಏನ್ ಮುಚ್ಚಿಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಈಗಲೇ ನನ್ನ ಹತ್ರ ಸೊಲ್ಬಿಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಮೀನಾ ಯೋಚನೆ ಮಾಡ್ತಿರುವಾಗ, ನೋಡು ಅದರಿಂದ ನನಗೆ ನೋವಾದ್ರೂ ಪರವಾಗಿಲ್ಲ, ಅದೇನು ಅಂತ ಹೇಳ್ಬಿಡು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ರೀ ನೀವು ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ನಿದ್ದೆ ಬಂದಿಲ್ಲ ಅಷ್ಟೇನೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಏನೋ ವಿಷಯ ಇದೆ ಆದ್ರೆ ಅವಳು ಹೇಳ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ, ನಿಮ್ಗೆ ಹೇಳ್ತಾ ಇರೋದು ಕೇಳಿಸ್ತಿಲ್ವೇನ್ರಿ, ಹೋಗಿ ಮಲ್ಕೋತೀರಾ ಇಲ್ವಾ ಅಂತ ಹೇಳಿ ಸೂರ್ಯ ಮೀನಿನ ಮೇಲೆ ರೇಗಾಡ್ತಿರುವಾಗ, ಓಹೋ ನಮಗ್ ಬೈಯೋದಕ್ ಮಾತ್ರ ತಮ್ಗೆ ಎಕ್ಸ್ಟ್ರಾ ಎನರ್ಜಿ ಬಂದ್ಬಿಡುತ್ತೆ ಅಲ್ವಾ, ಹೋಗಿ ಮಲ್ಕೋತೀನಿ ಬಿಡು ಅಂತ ಹೇಳ್ತಾ ಸೂರ್ಯ ಹೋಗಿ ಮಲ್ಕೋತಾನೆ. ಮಾರನೇ ದಿನ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಮಾತಾಡ್ತಾ ಕೂತಿರ್ತಾರೆ. ಆಗ ರಂಗನಾಥ್ ಮತ್ತೆ ಶಾಂತಿ ಇಬ್ರು ಕೂಡ ರೂಮಿಂದ ಆಚೆ ಕಡೆ ಬರ್ತಿರುವಾಗ ಸಡನ್ ಆಗಿ ಮನೋಜನ್ ರೂಮ್ ನೋಡ್ತಾ ಹಾಗೆ ಅಲ್ಲೇ ನಿಂತ್ಕೊಬಿಡ್ತಾರೆ. ಆಗ ಸೂರ್ಯ, ಅಪ್ಪಯ್ಯ ಏನಿದು, ಇಬ್ರು ಫೋಟೋಗೆ ಪೋಸ್ಟ್ ಕೊಡೋ ತರ ಪೋಸ್ಟ್ ಕೊಟ್ಕೊಂಡು ನಿಂತಿದ್ದೀರಲ್ಲ, ಏನದು ಅಂತ ಹೋಗಿ
ಬಗ್ ನೋಡಿದಾಗ ಅಲ್ಲಿ ಮನೋಜನ್ನ ರೋಹಿಣಿ ರೆಡಿ ಮಾಡ್ತಿರ್ತಾಳೆ. ಅದನ್ನ ನೋಡಿ ಸೂರ್ಯನ್ಗೆ ಶಾಕ್ ಆಗುತ್ತೆ. ಏನಪ್ಪಯ್ಯ ಇದೆಲ್ಲ ಅಂತ ಸೂರ್ಯ ಆಶ್ಚರ್ಯ ಪಟ್ಕೊಂಡು ಕೇಳ್ತಿರೋವಾಗ ನನಗೂ ಗೊತ್ತಿಲ್ಲ ಇರು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ರವಿ ಮತ್ತೆ ಶ್ರುತಿ ಕೂಡ ಅಲ್ಲಿಗೆ ಬರ್ತಾರೆ. ಅವರು ಕೂಡ ಅದನ್ನೆಲ್ಲ ನೋಡಿ ಸೂರ್ಯ ಏನೋ ಇವತ್ತು ಇವನು ಇಷ್ಟೊಂದೆಲ್ಲ ಸಖತ್ತಾಗಿ ರೆಡಿ ಆಗ್ಬಿಟ್ಟಿದ್ದಾನೆ, ಏನೋ ಸಮಾಚಾರ ಅಂತ ರವಿ ಕೇಳ್ತಿರೋವಾಗ ಲೋ ರವಿಗ ನನಗೂ ಅದೇ ಯೋಚನೆ ಕಣೋ, ಏನು ಅಂತ ಅರ್ಥ ಆಗ್ತಾ ಇಲ್ಲ, ಇರು ಕೇಳೋಣ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನಂತರ ಏನೋ ಮನೋಜ ಬೆಳಗ್ಗೆನೆ ಸೂಟ್ ಎಲ್ಲ ಹಾಕೊಂಡಿದ್ಯಾ, ಏನಾದ್ರೂ ಫಂಕ್ಷನ್ಗೆ ಹೋಗ್ತಿದ್ಯಾ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ ಅಯ್ಯೋ ಹಾಗೇನಿಲ್ಲಮ್ಮ, ಇನ್ಮೇಲೆ ಡೈಲಿ ಇದೇ ರೀತಿ ಸೂಟ್ ಹಾಕೊಂಡೇ ಓಡಾಡ್ತೀನಿ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಏನೋ ಮನೋಜ ಎಲ್ಲಾದ್ರೂ ದೊಡ್ಡ ಜಾಗದಲ್ಲಿ ಕೆಲಸ ಸಿಕ್ಕಿದ್ಯೇನೋ ನಿನ್ಗೆ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರುವಾಗ ಹೂ ಕಣಪ್ಪಯ್ಯ, ಈ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಈ ಸರ್ವೆಲ್ಲ ಮಾಡ್ತಾ ಇರ್ತಾರಲ್ಲ ಅವರೆಲ್ಲರೂ ಇದೇ ರೀತಿನೇ ಸೂಟ್ಗಳನ್ನ ಹಾಕೊಂಡು ಓಡಾಡೋದು, ಅದೇ ಕೆಲಸ ಸಿಕ್ಕಿರ್ಬೇಕು ಈ ಪೆಂಗಿನ್ಗೆ ಅಂತ ಹೇಳಿ ಸೂರ್ಯ ಕಿಂಡಲ್ ಮಾಡ್ತಿರ್ತಾನೆ. ಏನೋ ನೀನು ನನ್ನ ನೋಡಿದ್ರೆ ವೇಟರ್ ಕೆಲ್ಸಕ್ಕೆ ಹೋಗೋ ತರ ಕಾಣಿಸ್ತಿದ್ದೀನೇನೋ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಹಾಗಾದ್ರೆ ಅದಲ್ವೇನೋ, ಓ ಅರ್ಥ ಆಯ್ತು ಬಿಡು, ಈ ಸರ್ಕಸ್ ಅಲ್ಲಿ ಈ ಮ್ಯಾಜಿಕ್ ಎಲ್ಲ ಮಾಡ್ತಿರ್ತಾರಲ್ಲ ಆ ಕೆಲಸ ತಾನೇ ಅಂತ ಸೂರ್ಯ ಹೇಳ್ತಿರುವಾಗ ಕರೆಕ್ಟಾಗಿ ಹೇಳ್ತೀರಿ ಸೂರ್ಯ ಅವರೇ, ಟಿವಿಲೆಲ್ಲ ಬರುತ್ತಲ್ಲ ದಿ ಗ್ರೇಟ್ ಮ್ಯಾಜಿಕ್ ಶೋ ಅಂತ ಹೇಳಿ ಶ್ರುತಿ ನಗ್ತಿರುವಾಗ ಹೌದು ಮೈಕು ಅದೇ ಅಂತ ಹೇಳಿ ಲೋ ಅದೇ ತರ ನಿನ್ ಶೋಗ್ ಏನೋ ಹೆಸರು ಪೆಂಗ್ಯಾ ದಿ ಗ್ರೇಟ್ ಅಬೇಸ್ ಶೋ ಅಂತ ಇಟ್ಬಿಡೋಣ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ ಅದನ್ನ ಕೇಳಿ ಮನೋಜನ್ಗೆ ಕೋಪ ಬರ್ತಿರುತ್ತೆ. ಏನೋ ನೀನು ಅಬೇಸು ಗಿಬೇಸು ಅಂತೆಲ್ಲ ಅನ್ಕೊಂಡು ನನ್ ಮಗ ಏನು ಓಡೋಗನಲ್ಲ, ಸ್ವಲ್ಪ ನಿನ್ ಬಾಯಿನ ಮುಚ್ಕೊಂಡಿರೋ ಅಂತ ಹೇಳಿ ಮನೋಜ ಏನೋ ವಿಷಯ ಹೇಳು ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ ಅಮ್ಮ ನನ್ನಿನ್ನು ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋಂತವನಲ್ಲ, ನೀನು ಗೊತ್ತಲ್ವಾ ನಾನು ಕಂಪನಿ ಓಪನ್ ಮಾಡಿ ಒಂದು 10 ಜನಕ್ಕೆ ಕೆಲಸ ಕೊಡೋಣ ಅಂತ ಇದ್ದೀನಿ ಅಂತ ಮನೋಜ ಹೇಳ್ತಿರುವಾಗ ಅದನ್ನ ಕೇಳಿ ಶಾಂತಿ ಖುಷಿಯಾಗುತ್ತೆ. ಆಗ ಮೀನಾ ರೋಹಿಣಿನ ನೋಡ್ತಿರುವಾಗ ಮೀನಾ ಕಣ್ಣಲ್ಲಿ ಕಣ್ಣಿಟ್ಟು ರೋಹಿಣಿಗೆ ನೋಡಕ್ಕಾಗದೆ ಹಾಗೆ ಸೈಲೆಂಟ್ ಆಗಿ ಪಕ್ಕದಲ್ಲಿ ಬಂದು ನಿಂತ್ಕೋತಾಳೆ. ನಂತರ ಲೋ ಮನೋಜ ಅದಕ್ಕೆ ಯಾಕೋ ಈ ತರ ಡ್ರೆಸ್ ಹಾಕೊಂಡಿದ್ಯಾ ಅಂತ ರವಿ ಕೇಳ್ತಿರುವಾಗ ಲೋ ಅಪ್ಪಿ ನನ್ನ ಬಿಸ್ನೆಸ್ ಇವಾಗ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ ಕಣೋ, ಅದಕ್ಕೆ ನನ್ನ ಗೆಟಪ್ ನ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಲೋ ಪೆಂಗ್ಯಾ ನಿನ್ ಗೆಟಪ್ ಬದಲಾಗಿದ ತಕ್ಷಣ ನಿನ್ ಕ್ಯಾರೆಕ್ಟರ್ ಬದಲಾಗಲ್ಲ ಕಣೋ ಅಂತ ಹೇಳ್ಕೊಂಡು ಸೂರ್ಯನ್ ಆಗ್ತಿರ್ತಾನೆ. ಆಗ ಸೂರ್ಯ ಅವ್ರ ಕ್ಯಾರೆಕ್ಟರ್ ಕರೆಕ್ಟ್ ಆಗೇ ಇದೆ, ಅವ್ರು ಬದಲಾಯಿಸ್ಕೊಳ್ದೆ ಹಾಗೆ ಇದ್ರೆ ಅವ್ರಿಗೂ ಒಳ್ಳೇದು ಬೇರೆಯವ್ರಿಗೂ ಒಳ್ಳೇದು ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ ಇನ್ನೂ ಕೆಲವರು ಇರ್ತಾರೆ ಆವಾಗ ತಮ್ಮ ಕ್ಯಾರೆಕ್ಟರ್ನ ಗೆಟಪ್ನ ಎರಡನ್ನೂ ಚೇಂಜ್ ಮಾಡ್ತಿರ್ತಾರೆ ಅಂತ ಮೀನಾ ರೋಹಿಣಿ ನೋಡ್ಕೊಂಡು ಕೋಪದಲ್ಲಿ ಹೇಳ್ತಿರ್ತಾಳೆ. ಹೇ ಮೀನಾ ಏನಾಯ್ತೆ ನಿನ್ಗೆ, ಏನೇನೋ ಮಾತಾಡ್ತಿದ್ಯಾ ಅಂತ ಸೂರ್ಯ ಕೇಳ್ತಿರುವಾಗ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಬಿಡ್ರಿ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಆಗ ಶಾಂತಿ ಹೇ ಮನೋಜ ಅದೆಲ್ಲ ಬಿಡೋ, ಅವ್ರು ಹಾಗೇನೆ ನೀನು ಸರಿಯಾಗಿ ಅರ್ಥ ಆಗೋ ರೀತಿ ಹೇಳು ಅಂತ ಹೇಳಿ ಕೇಳ್ತಿರುವಾಗ ಅಮ್ಮ ಇವಾಗ ನಾವು ದೊಡ್ಡ ಆರ್ಡರ್ ತಗೊಂಡಿದೀವಲ್ವಾ, ಅದೇ ರೀತಿ ಇನ್ನೂ ಜಾಸ್ತಿ ಆರ್ಡರ್ಗಳು ಬರ್ತಾನೆ ಇರ್ತವೆ, ಅದಕ್ಕೆ ಅಂತ ಶೋರೂಮ್ ಅಲ್ಲಿ ಕುತ್ಕೊಂಡು ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೇನೆ ಬೇರೆ ಆಫೀಸ್ ಓಪನ್ ಮಾಡ್ತಾ ಇದ್ದೀನಿ. ಹೇಳ್ಬೇಕು ಅಂತಂದ್ರೆ ಇವಾಗ ನಾನು ದೊಡ್ಡ ಕಂಪನಿಗೆ MD ಅಮ್ಮ ಅಂತ ಹೇಳಿ ಮನೋಜ ಅವನ್ಗವನ್ನೇ ಹೊಗಳ್ಕೊತಿರುವಾಗ ಹೌದೇನೋ ಅಂತ ಶಾಂತಿ ಖುಷಿ ಪಡ್ತಿರ್ತಾಳೆ. ಆಗ ಸೂರ್ಯ ಅಲ್ಲೇ ಪೆಂಗ್ಯಾಸ್ ನೀನೇನ್ ಬೇಕಾದ್ರೂ ಆಗು, ಆದ್ರೆ ಇವಾಗಿರೋ ಶೆಕೆಯಲ್ಲಿ ನೀನ್ ಡೈಲಿ ಹಿಂಗ್ ಹಾಕೊಂಡು ಹೋದೆ ಅಂತಂದ್ರೆ ಎಲ್ಲಾ ಕಡೆ ನವೆ ಶುರುವಾಗುತ್ತೆ ಕಣೋ ಹುಷಾರು ಅಂತ ಸೂರ್ಯ ಹೇಳ್ತಿರುವಾಗ ರವಿ ಮತ್ತೆ ಶ್ರುತಿ ಇಬ್ರು ಕೂಡ ಬಿದ್ದು ನಗ್ತಿರ್ತಾರೆ. ಆಗ ನೋಡ್ರಿ ನಿಮ್ ಮಗನ್ ಬಾಯಿಂದ ಯಾವ್ದಾದ್ರು ಒಂದ್ ಒಳ್ಳೆ ಮಾತಾದ್ರೂ ಬರುತ್ತಾ ಅಂತ ಯಾವಾಗ್ಲೂ ಇವ್ನ್ ಇದೇ ಆಗೋಯ್ತು ಅಂತ ಹೇಳಿ ಶಾಂತಿ ಬೈತಿರುವಾಗ ಶಾಂತಿ ಅವ್ನು ಹೇಳೋದ್ರಲ್ಲಿ ಸತ್ಯ ಇದೆ ಅಲ್ವೇನೆ, ಹೊರಗಡೆ ದೇಶಗಳಲ್ಲಿ ಚಳಿ ಜಾಸ್ತಿ ಇರುತ್ತೆ ಅದಕ್ಕೆ ಅವರು ಈ ರೀತಿ ಕೋಟೆಲ್ಲ ಹಾಕೋತಾರೆ, ಆದ್ರೆ ಇಲ್ಲಿರೋ ಶೆಕೆಗೆ ಈ ರೀತಿ ಎಲ್ಲ ಹಾಕಕ್ಕಾಗುತ್ತೇನೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ ಕರೆಕ್ಟಾಗಿ ಹೇಳಿದ್ರಿ ಅಪ್ಪ, ಮಾಮೂಲಿ ಟೈಮಲ್ಲಿ ನಾರ್ಮಲ್ ಡ್ರೆಸ್ ಹಾಕೊಂಡ್ರೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅಂತದ್ರಲ್ಲಿ ಈ ಸೂಟ್ ಎಲ್ಲ ಹಾಕೊಂಡು ಅದ್ ಹೆಂಗ್ ಮೇಂಟೈನ್ ಮಾಡ್ತಾನೋ ಏನೋ ಇವನು ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಲೋ ರವಿಗ ನೋಡಪ್ಪಿ ನನ್ನ ಆಫೀಸಲ್ಲಿ ಫುಲ್ AC ಇದೆ, ನೀನೇನು ತಲೆ ಕೆಡ್ಸ್ಕೋಬೇಡ, ನಾನು ಇದನ್ನೇ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಹೂ ಕಣೋ ಬಿಟ್ರೆ ಬಾತ್ರೂಮ್ ಅಲ್ಲಿ ಕೂಡ AC ಹಾಕ್ಸ್ಕೊತೀಯ ನೀನು ಅಂತ ಹೇಳಿ ರವಿ ಹೇಳ್ತಿರುವಾಗ ಲೋ ರವಿಗ ಅವ್ನು ಮಾಡಿದ್ರು ಮಾಡ್ತಾನೆ ಕಣೋ ಅಂತ ಹೇಳಿ ಸೂರ್ಯನ್ ಆಗ್ತಿರ್ತಾನೆ. ನಂತರ ಅಲ್ಲ ಕಣೋ ಶೋರೂಮ್ ಇಟ್ಕೊಂಡಿರೋ ನಿನ್ಗೆ ಯಾಕಪ್ಪ ಸಪರೇಟ್ ಆಫೀಸ್ ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ ಯಾಕೆ ಸೂರ್ಯ ಅವರೇ ಅದು ಅವ್ರ ಇಷ್ಟ, ಅದನ್ನ ಕೇಳೋದಕ್ಕೆ ನೀವ್ ಯಾರು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಯಾಕೆ ಅವ್ರು ಕೇಳಿದ್ರೆ ಏನಾಯ್ತು ಇವಾಗ ಅಂತ ಹೇಳಿ ಮೀನಾ ಕೇಳ್ತಿರುವಾಗ ರೋಹಿಣಿ ಮುಂದಕ್ಕೆ ಏನು ಮಾತಾಡದೆ ಹಾಗೆ ಸೈಲೆಂಟ್ ಆಗ್ಬಿಡ್ತಾಳೆ. ಅದನ್ನ ನೋಡಿ ಮನೆಯವರೆಲ್ರಿಗೂ ಆಶ್ಚರ್ಯ ಆಗುತ್ತೆ, ಏನಿದ್ದು ರೋಹಿಣಿ ಯಾವಾಗ್ಲೂ ಮಾತು ಮಾತಾಡೋಳು ಈಗ ಸೈಲೆಂಟ್ ಆಗ್ಬಿಟ್ಲಲ್ಲ ಅಂತ ಹೇಳಿ ಎಲ್ಲರೂ ರೋಹಿಣಿನೇ ನೋಡ್ತಿರ್ತಾರೆ. ಆಗ ಅದು ಹಾಗಲ್ಲ ಮೀನಾ ಅವ್ರೆ, ಮನೋಜ್ ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸನೇ ಅಲ್ವಾ, ಅದ್ರಲ್ಲಿ ಏನಿದೆ ತಪ್ಪು ಹೇಳಿ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ ಅಯ್ಯೋ ನೀನೇ ನಮ್ಮ ಅವಳಿಗೆ ಸಮಜಾಯಿಸಿ ಹೇಳ್ತಾ ಇರೋದು, ಅದೆಲ್ಲ ಅವಳಿಗೆಲ್ಲ ಅರ್ಥ ಆಗುತ್ತೆ, ಮನೋಜ್ ದೊಡ್ಡ ಆಫೀಸ್ಗೆ ಓನರ್ ಆಗ್ತಾನೆ ಅಂತ ನನಗೆ ಮೊದಲಿಂದಾನು ಗೊತ್ತಿತ್ತು ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಹೇ ಶಾಂತಿ ಮಗನ ತಲೆ ಮೇಲೆ ಹೊತ್ಕೊಂಡು ತುಂಬಾ ಮೆರೆಸ್ಬೇಡ ಕಣೆ ಅಂತ ಹೇಳಿ ಮನೋಜ ಮೊದಲು ವ್ಯಾಪಾರ ಮಾಡೋದ್ರ ಬಗ್ಗೆ ಗಮನ ಕೊಡು, ಚೆನ್ನಾಗಿ ಸಂಪಾದನೆ ಮಾಡು, ಆಮೇಲೆ ಬೇಕಿದ್ರೆ ಈ ಕೋಟು ಸೂಟ್ ಎಲ್ಲ ಹಾಕೋಬಹುದು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದನ್ನ ಕಲಿ ಅಂತ ಹೇಳಿ ರಂಗನಾಥ್ ಅವರು ಮನೋಜನ್ಗೆ ಬುದ್ಧಿವಾದ ಹೇಳ್ತಾರೆ. ಅಯ್ಯೋ ಅಪ್ಪ ನೀನ್ ಹೇಳ್ತಾ ಇರೋದು ನಿಮ್ ಕಾಲದ ಮಾತು, ಇದೆಲ್ಲ ಓಲ್ಡ್ ಕಾನ್ಸೆಪ್ಟ್ ಅಪ್ಪ, ಈಗ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಮೊದಲು ಲುಕ್ ಮುಖ್ಯ, ಮುಂಚೆ ಎಲ್ಲ ಹೂವಿನ ವ್ಯಾಪಾರ ಮಾಡೋರು ನಡ್ಕೊಂಡು ಹೋಗ್ತಿದ್ರು, ಹಬ್ಬ ಅಂದ್ರೆ ಸೈಕಲ್ ಅಲ್ಲಿ ಹೋಗ್ತಿದ್ರು, ಆದ್ರೆ ಇವಾಗ ಆತರ ಇದೆಯಾ ಹೇಳು, ಸ್ಕೂಟರ್ ಅಲ್ಲೇ ಹೋಗ್ತಾರೆ, ಅದ್ರಲ್ಲೂ ಹಿಂದೆಗಡೆ ಐಸ್ ಬಾಕ್ಸ್ ಬೇರೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ಹೇ ಮೀನಮ್ಮ ಯಾವ ಕಡೆಯಿಂದ ಸುತ್ಕೊಂಡು ಎಲ್ಲಿಗೆ ಬರ್ತಾ ಇದ್ದಾನೆ ನೋಡು, ಬೇಕು ಅಂತಾನೆ ನಿನ್ಗೆ ಅವನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ ಅದರಿಂದ ಮೀನಾ ಕೋಪ ಬಂದು ಮನೋಜನ್ನೇ ಗುರಾಯಿಸ್ತಾ ಇರ್ತಾಳೆ. ಆಗ ರೋಹಿಣಿ ಮನೋಜ್ ಇವಾಗ ಯಾಕೆ ನೀವು ಮೀನಾ ಅವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ, ಮಾವ ಕೇಳಿದ್ರೆ ಅವ್ರಿಗೆ ಮಾತ್ರ ಉತ್ತರ ಕೊಡಿ, ಮೀನಾ ಅವರು ಅವ್ರ ಬಿಸ್ನೆಸ್ ಅಲ್ಲಿ ಡೆವಲಪ್ ಆಗ್ತಿದಾರಲ್ಲ ಅದು ಒಳ್ಳೆ ವಿಷಯನೇ ತಾನೆ ಅಂತ ಹೇಳಿ ರೋಹಿಣಿ ಮೀನಾ ಪರವಾಗಿ ಮಾತಾಡ್ತಿರುವಾಗ ಇದರಿಂದ ಎಲ್ರಿಗೂ ರೋಹಿಣಿ ಮೇಲೆ ಡೌಟ್ ಆಗ್ತಿರುತ್ತೆ. ಏನ್ ಮೀನಾ ಮರಿ ಹೊಸದಾಗಿ ರೋಹಿಣಿ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶ್ರುತಿ ಆಶ್ಚರ್ಯ ಪಟ್ಕೊಂಡು ಕೇಳ್ತಾಳೆ. ಆಗ ಲೋ ಮನೋಜ ಮೀನಾ ಹೂವಿನ ವ್ಯಾಪಾರ ಮಾಡ್ತಿದ್ರು ಕೂಡ ಅದ್ರಲ್ಲಿ ನಿಯತ್ತಾಗಿ ದುಡ್ದು ಮುಂದಕ್ಕೆ ಬರ್ತಾ ಇದ್ದಾಳ ಕಣೋ, ಅದೇ ತರ ನೀನು ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲ ರೀ ಮನೋಜ ಮತ್ತೆ ಇವಳು ಕೂಡ ಒಂದೇನಾ ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ ಕರೆಕ್ಟಾಗಿ ಕೇಳ್ದೆ ಸಕ್ರೆ ನಮ್ಮ ಮೀನನ್ಗೆ ತುಂಬಾ ಬುದ್ಧಿ ಜಾಸ್ತಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದು ಅವಳು ದೊಡ್ಡ
ದೊಡ್ಡ ಬುದ್ಧಿವಂತೆ. ನಮ್ಮ ಮನೋಜನ್ಗಿರೋ ಬುದ್ಧಿವಂತಿಕೆಯಿಂದ ಅವ್ನು ಎಷ್ಟು ಆಫೀಸ್ ಬೇಕಾದ್ರೂ ಓಪನ್ ಮಾಡ್ತಾನೆ. ಅಷ್ಟೇ ಯಾಕೆ, ಫಾರಿನ್ ಕಾರ್ ಬೇಕಾದ್ರೆ ತರಿಸ್ತಾನೆ. ರೋಹಿಣಿ ಮನೋಜನ್ ಜೊತೆ ಇರೋವರೆಗೂ ಅವ್ನು ಅನ್ಕೊಂಡಿದ್ದಿಲ್ಲ ಸಾಧನೆ ಮಾಡ್ತಾನೆ ಕಣೋ, ಅವಳಿಂದಾನೇ ಅವ್ನಿಗೆ ಇಷ್ಟು ದೊಡ್ಡ ಬಿಸ್ನೆಸ್ ಸಿಕ್ಕಿರೋದು ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ, ಓ ಹೌದೌದು ಪಾಪ, ಈ ಬಿಸ್ನೆಸ್ ನ ಮನೋಜ್ ಅವರು ಕೊಡಿಸೋದಕ್ಕೆ ರೋಹಿಣಿ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅಲ್ವಾ ರೋಹಿಣಿ ಅವರೇ ಅಂತ ಹೇಳಿ ಶ್ರುತಿ ಬೇಕು ಅಂತಾನೆ ರೋಹಿಣಿನ ಹೀಯಾಳಿಸ್ತಿರ್ತಾಳೆ. ಹೌದು, ಮತ್ತೆ ನಾವೇನ್ ಬೇರೆಯವ್ರ ತರನಾ? ನಾನು ಚೆನ್ನಾಗಿ ಓದಿದ್ದೀನಿ, ರೋಹಿಣಿ ಕೂಡ ಚೆನ್ನಾಗೇ ಓದಿದ್ದಾಳೆ. ರೋಹಿಣಿ ಇದೇ ತರ ನನಗೆ ಸಪೋರ್ಟ್ ಮಾಡ್ತಿದ್ರೆ ನಾನು ಖಂಡಿತವಾಗ್ಲೂ ಗೆಲ್ತೀನಿ. ನಮ್ಮ ಜೊತೆ ಸತ್ಯವಾಗಿ ನಿಯತ್ತಾಗಿ ಒಬ್ಬ ವ್ಯಕ್ತಿ ನಿಂತ್ರೆ ನಾವು ಖಂಡಿತವಾಗ್ಲೂ ಗೆಲ್ತೀವಿ ಅಂತ ಹೇಳಿ ಮನೋಜ್ ರೋಹಿಣಿ ಹಿಡ್ಕೊಂಡು ಹೇಳ್ತಿರೋವಾಗ ಇದರಿಂದ ಮೀನಾಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಹೌದು, ನನ್ನ ಸೊಸೆ ಅಂದ್ರಲ್ಲಿ ರೋಹಿಣಿ ತುಂಬಾನೇ ಅದೃಷ್ಟ ಮಾಡಿರೋಳು, ಅವಳಿಂದ ನನ್ನ ಮಗನು ತುಂಬಾ ಚೆನ್ನಾಗಿ ಮುಂದಕ್ಕೆ ಬರ್ತಾನೆ ಅಂತ ಹೇಳಿ ಶಾಂತಿ ಹೊಗಳ್ತಿರೋವಾಗ, ಅಪ್ಪಯ್ಯ ಏನಪ್ಪಯ್ಯ ಇದು, ಇಷ್ಟು ದಿವಸ ಮೋಸಗಾತಿ ಯಾಮಾರ್ಸೋಳು, ಆಮೇಲೆ ಇನ್ನೊಂದೇನೋ ಹೇಳ್ತಿದ್ರಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಹಾ ಫ್ರಾಡು ಅಂತ ಸೂರ್ಯ ಅವರೇ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆಗ ಶ್ರುತಿ ಸುಮ್ಮನೆ ಇರುವಂತ ರವಿ ಹೇಳ್ತಿರೋವಾಗ, ಅಯ್ಯೋ ರವಿ, ಅತ್ತೆ ಅದೇ ತಾನೇ ಹೇಳ್ತಾ ಇದ್ದಿದ್ದು, ಅದನ್ನೇ ನಾನು ಹೇಳಿದ್ನಪ್ಪ ಅಷ್ಟೇ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆದ್ರೆ ಅಪ್ಪಯ್ಯ ಬರೀ ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ನಮ್ಮನೆಲ್ಲೂ ಅವಾಗವಾಗ ಪಾರ್ಟಿಗಳು ಚೇಂಜ್ ಆಗ್ತಾನೆ ಇರ್ತವೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಅದೆಲ್ಲ ಏನೂ ಇಲ್ಲ, ನನಗೆ ರೋಹಿಣಿ ಯಾವಾಗ್ಲೂ ಇಷ್ಟನೇ, ಏನೋ ಒಂದ್ ಸ್ವಲ್ಪ ಪ್ರೀತಿ ಜಾಸ್ತಿ ಆದಾಗ ಒಂಚೂರು ಬೈದಿರ್ತೀನಿ, ಏನೋ ಒಂದು ಹೇಳಿರ್ತೀನಪ್ಪ ಅಷ್ಟೇನೆ, ಅದಕ್ಕೆ ಅಂತ ಅವಳು ನನ್ನ ಸೊಸೆ ಅಲ್ಲ ಅಂತ ಹೇಳಕ್ಕಾಗತ್ತಾ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ನೋಡಪ್ಪ ಹೇಳ್ಬೇಕಾಗಿರೋದು ನನ್ನ ಜವಾಬ್ದಾರಿ ಹೇಳಿದ್ದೀನಿ, ಯಾವುದಕ್ಕೂ ಯೋಚನೆ ಮಾಡಿ ಹೆಜ್ಜೆ ಇಡು ಅಂತ ರಂಗನಾಥ್ ಅವ್ರು ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಮನೋಜ ಹೋದ್ಮೇಲೆ ರಂಗನಾಥ್ ಅವರು ಶಾಂತಿಗೆ ಬೈತಿರ್ತಾರೆ. ಅವನೇನೇ ಕೆಲಸ ಮಾಡಿದ್ರು ಕೂಡ ಅವ್ನು ಸಪೋರ್ಟ್ ಮಾಡ್ಬೇಡ ಕಣೆ ಅಂತ ಹೇಳ್ತಿರುವಾಗ, ನನ್ನ ಮಗನಿಗೆ ಸಪೋರ್ಟ್ ಮಾಡದೆ ಇನ್ಯಾರಿಗ್ರಿ ಮಾಡಕ್ಕಾಗುತ್ತೆ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ನೋಡೆ ಶಾಂತಿ, ಒಬ್ರು ತಪ್ಪು ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ತಿದ್ದಿ ಬುದ್ಧಿ ಹೇಳ್ಬೇಕು, ಅದನ್ನ ಬಿಟ್ಟು ಅದಕ್ಕೆ ನಾವು ಕುಮ್ಮ ಕೊಡಬಾರ್ದು ಕಣೆ. ನೀನು ಮನೋಜನ್ ವಿಷಯದಲ್ಲಿ ಯಾವಾಗ್ಲೂ ಅದನ್ನೇ ಮಾಡ್ತಾ ಇದೀಯಾ, ಇದರಿಂದ ಅವನು ತಪ್ಪಾದ ದಾರಿಲಿ ಹೋಗಿ ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು ತರಬಾರದು, ಆ ರೀತಿ ನೀನೇ ನೋಡ್ಕೋಬೇಕು ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಬೈತಿರುವಾಗ ಇದನ್ನ ಮೀನಾ ಕೇಳಿಸ್ಕೊತಿರ್ತಾಳೆ. ನಾನು ಕೂಡ ರೋಹಿಣಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದೀನಲ್ಲ, ಇದನ್ನ ಮನೇಲಿ ಹೇಗೆ ಹೇಳೋದು, ನಾನು ಎಲ್ರಿಗೂ ಯಾಮರ್ಸ್ತಿದ್ದೀನಿ ಅಂತ ಹೇಳಿ ಮೀನಾ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.